ಕ್ವಿಕ್ ಕಾಮರ್ಸ್ ಕ್ರಾಂತಿ 10 ನಿಮಿಷದ ಡೆಲಿವರಿ ಮಾದರಿಗೆ ಸರ್ಕಾರದ ಬ್ರೇಕ್. ಫೋನ್ ತೆಗೆದು ಆರ್ಡರ್ ಮಾಡಿದ ಕೇವಲ 10 ನಿಮಿಷದಲ್ಲೇ ಹಾಲು, ತರಕಾರಿ ಮಾತ್ರವಲ್ಲ, ಐಫೋನ್ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇದು ಮ್ಯಾಜಿಕ್ ಅಂದುಕೊಂಡ್ರಾ? ಅಲ್ಲ, ಇದು ಇಂದಿನ ಭಾರತದ ಕ್ವಿಕ್ ಕಾಮರ್ಸ್ ಕ್ರಾಂತಿ. ಇಂದು ಭಾರತದಲ್ಲಿ ಕ್ವಿಕ್ ಕಾಮರ್ಸ್ ಉದ್ಯಮವು $7 ಬಿಲಿಯನ್ ಮೌಲ್ಯದ ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ. ಇನ್ನು 2030ಕ್ಕೆ ಇದರ ಗುರಿ ಬರೋಬ್ಬರಿ $30 ಬಿಲಿಯನ್ ಏರಲಿದೆ ಎಂದು ಅಂದಾಜಿಸಲಾಗಿದೆ. ಮುಂದುವರಿಯುತ್ತಾ ನೋಡುವುದಾದರೆ, ಈ ಉದ್ಯಮವು ಇಂದು 2 ಕೋಟಿ ಜನರಿಗೆ ಉದ್ಯೋಗ ನೀಡಿರುವ ಈ ಕ್ಷೇತ್ರ ಮುಂದಿನ ದಿನಮಾನಗಳಲ್ಲಿ 9 ಕೋಟಿ ಜನರಿಗೆ ಉದ್ಯೋಗ ನೀಡುವುದು ಗುರಿಯನ್ನು ಹೊಂದಿದೆ. ಬ್ಲಿಂಕಿಟ್, ಜಿಪ್ಟೋ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ನಂಥ ಕಂಪನಿಗಳು ತಮ್ಮ ಡಾರ್ಕ್ ಹೌಸ್ಗಳ ಮೂಲಕ ಅತಿ ವೇಗದ ಸೇವೆಯಲ್ಲಿ ಪೈಪೋಟಿ ನಡೆಸುತ್ತಿವೆ. ಆದರೆ ಈ ಕಂಪನಿಗಳ ಹಿಂದೆ ಅದೆಷ್ಟೋ ಕರಾಳ ಮುಖ ಅಡಗಿರುತ್ತೆ. ಅದೇ ಈ 10 ನಿಮಿಷಗಳ ಡೆಲಿವರಿ. ಇದರ ಹಿಂದೆ ಒಬ್ಬ ಡೆಲಿವರಿ ಪಾಲುದಾರನ ಪ್ರಾಣದ ಹಂಗು ಇರುತ್ತದೆ. ಕೇವಲ 10 ನಿಮಿಷಗಳಲ್ಲೇ ತಲುಪಬೇಕೆಂಬ ಒತ್ತಡದಿಂದಾಗಿ ರೈಡರ್ಗಳು ಸಂಚಾರ ನಿಯಮ ಉಲ್ಲಂಘಿಸುವುದು ಮತ್ತು ಅತಿ ವೇಗದ ಚಾಲನೆ ಮಾಡುವುದು ಅನಿವಾರ್ಯವಾಗಿ ಬಿಡುತ್ತೆ. ಇದರಿಂದ ಕಾರ್ಮಿಕರು ಸುರಕ್ಷತೆ ಇಲ್ಲದೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದೇ ಕಾರಣಕ್ಕೆ ಕಳೆದ ಹೊಸ ವರ್ಷದ ಸಂದರ್ಭದಲ್ಲಿ ಸಾವಿರಾರು ಗೀಗ್ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದರು. ಆದರೆ ಈಗ ಕೇಂದ್ರ ಸರ್ಕಾರವು ಇದನ್ನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ ನಂತರ ಬ್ರ್ಯಾಂಡಿಂಗ್ಗಾಗಿ ನಡೆಸುವ ಈ ತ್ವರಿತ ವಿತರಣೆಗಳು ಮಾನವ ಜೀವಗಳನ್ನು ಬಲಿಯ ಪಡೆಯಬಾರದು ಎಂದು ಕ್ವಿಕ್ ಕಾಮರ್ಸ್ ಕಂಪನಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ನಂತರ ಈ ಕಂಪನಿಗಳು 10 ನಿಮಿಷದ ಡೆಲಿವರಿ ಎನ್ನುವ ಬ್ರ್ಯಾಂಡಿಂಗ್ ಅನ್ನು ಕೈಬಿಟ್ಟಿವೆ. ಕಂಪನಿಗಳು ಇನ್ನು ಮುಂದೆ ವೇಗಕ್ಕೆ ಪ್ರಾಮುಖ್ಯತೆ ನೀಡದೆ ನಂಬಿಕಸ್ಥ ಸೇವೆಗೆ ಒತ್ತು ನೀಡಲಿವೆ. ಗೀಗ್ ಕಾರ್ಮಿಕರಿಗಾಗಿಯೇ ಹೊಸ ನಿಯಮಗಳು, ಸಾಮಾಜಿಕ ಭದ್ರತೆ ಮತ್ತು ಕಲ್ಯಾಣ ಮಂಡಳಿಗಳನ್ನು ಸ್ಥಾಪಿಸಲು ಸರ್ಕಾರ ಮುಂದಾಗಿರುವುದು ಖುಷಿಯ ವಿಚಾರ. ವೇಗಕ್ಕಿಂತ ಮನುಷ್ಯನ ಜೀವ ಮುಖ್ಯ ಎಂಬುದು ಭಾರತದ ಈ ನಡೆಯು ಕೇವಲ ವ್ಯಾಪಾರವನ್ನಷ್ಟೇ ಅಲ್ಲ, ಭಾರತದ ಲಕ್ಷಾಂತರ ಕಾರ್ಮಿಕರ ಬದುಕನ್ನು ಸುರಕ್ಷಿತವಾಗಿರಿಸಲಿದೆ.